ಮದ್ವೆಗಿಂತ ಮುಂಚೆ ನೀವೇನಾದ್ರು ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ರಾ? ಹೇಯ್, ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ರಾ? ಏನ್ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ರಿ? ಸರಿ ಆಯ್ತು, ಇವಾಗ ಮದ್ವೆ ಆಗೈತಾನೆ, ಇವಾಗ ಮಾಡ್ಬೋದು ತಾನೆ ಅದನ್ನ. ಹ್ಞೂ, ಹೆಂಗು ಯಾರು ಹೆಂಡತಿ ಜೊತೆ ಬರೋದು ಈ ಪುಣ್ಯ. ನಾನು ಈ ಕಡೆಯಿಂದ ಬರ್ತಿದ್ದೀನಿ, ನಿಮಗೆ ತೋರಿಸ್ತೀನಿ ನೋಡಿ. ಹೆಂಡತಿನ ಬಿಟ್ಟು ಈ ಕಡೆಯಿಂದ ಡ್ಯಾನ್ಸ್ ಆಡ್ಕೊಂಡು ಬರ್ತಾವ್ರೆ. ಏನ್ ಹೇಳ್ತಾರೆ ಇವರಿಗೆ? ಅದೇ ಕೇಳ್ತಾರೆ ಏನ್ ಹೇಳ್ತಾರೆ ಅಂತ. ಏನ್ ಹೇಳ್ತಾರೆ? ಸೊ ಇವತ್ತು ಊರಿಗೆ ಬಂದಿರೋ ವಿಶೇಷ ಏನಂತ ಅಂದ್ರೆ ಹೇಳಿಲ್ಲ ನಾನು. ಜಾತ್ರೆ ನಡೀತಿದೆ ನಮ್ಮ ಊರಲ್ಲಿ. ಸೊ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಬರ್ತಾ ಇದ್ದಾರೆ ಇವಾಗ. ನಾವು ಹಾಗೆ ರೌಂಡ್ಸ್ ಬಂದಿದ್ವಿ, ಓಕೆನಾ. ಸೊ ನಮ್ಮ ಪತಿ ದೇವರು ನಮ್ಮನ್ನ ಬಿಟ್ಟು ಓಡೋಗ್ಬಿಟ್ಟವ್ರೆ. ನಾನು ನಮ್ಮ ಮನೆಯವರು ಹಾಗೆ ವಾಕ್ ಹೋಗಿದ್ವಿ. ಸೊ ಅದನ್ನು ಮುಗಿಸ್ಕೊಂಡು ಬರ್ತಾ ಇದ್ವಿ. ನಮ್ಮ ಮಾವದಿರು ಇಬ್ರು ರೇಗಿಸ್ತಾ ಇದ್ರು ಸೋಮನ. ರೇಗಿಸ್ಕೊಂಡು ಅವ್ರಿಗೆ ಕಾಲು ಎಳಿತಾ ಇದ್ರು, ರೀಲ್ಸ್ ಮಾಡ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು. ಸೊ ಅದು ಅವ್ರ ಕಾನ್ಸರ್ವೇಷನ್ ಸ್ವಲ್ಪ ನಡೀತಾ ಇರುತ್ತೆ. ನಮ್ಮ ಮಾವನ್ ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ ಅಂತಿದ್ದೆ. ಒಬ್ಬಿಟ್ಟು ತಿಂತಾ ಇದ್ರು, ಅದಕ್ಕೆ ತೆಗಿತಾ ಇದ್ದೀನಿ ಎಲ್ಲ ಆಲ್ರೌಂಡು. ನೈಟ್ ಊಟಕ್ಕೆ ಒಬ್ಬಿಟ್ಟಿಗೆ ಟೇಸ್ಟ್ ಮಾಡೋದಕ್ಕೆ ಅಂತ ಎಲ್ಲ ಟೇಸ್ಟ್ ನೋಡ್ತಾ ಇದ್ದಾರೆ. ಸೊ ಎಲ್ಲ ಟೇಸ್ಟ್ ನೋಡಿ ನಮ್ಮ ಮಾವನ ಮಕ್ಕಳೆಲ್ಲ ಈಗ ಟೇಸ್ಟ್ ನೋಡ್ತಾ ಇದ್ರು. ನಮ್ಮ ಪಪ್ಪ ನಮ್ಮ ಮಮ್ಮಿ ಎಲ್ಲ ಅಲ್ಲೇ ಕೂತಿದ್ದಾರೆ. ಈಗ ನಮ್ಮ ಅತ್ತೆ ನನಗೆ ಕ್ಲಾಸ್ ತಗೊಂತಿದ್ದಾರೆ. ಬರೀ ಅಲ್ಲಿ ಮಾತ್ರ ತೋರಿಸ್ತಾ ಇದೆಯಲ್ಲ ತಿನ್ನೋದನ್ನ, ನಾವು ಮಾಡೋದನ್ನ ತೋರಿಸು ಅಂತ. ಸೊ ಅವ್ರ ಹತ್ರ ಕೊಟ್ಟಾಗ ಅವ್ರು ಹೇಳಿದ್ದು ಒಬ್ಬಿಟ್ಟು ರೆಸಿಪಿ ಮಾಡ್ತಾ ಇದೀವಿ ಅಂತ. ಸೊ ರೆಸಿಪಿ ಕೇಳಿದ್ರೆ ಕಡಲೆಕಾಳು ಗೊಜ್ಜು, ಒಬ್ಬಿಟ್ಟು ರೆಸಿಪಿ ಕೇಳಿದ್ದು, ಒಬ್ಬಿಟ್ಟು ಮಾಡೋ ರೆಸಿಪಿ ಅವೆಲ್ಲ ಹೇಳಕ್ಕಾಗಲ್ಲ, ಸೀಕ್ರೆಟ್. ಇಲ್ಲಿ ನಮ್ಮ ಮಮ್ಮಿಯವರು ಒಬ್ಬಿಟ್ಟು ಏನೋ ತೊಡ್ತಾ ಇದ್ದಾರೆ, ನಮ್ಮ ಅತ್ತೆ ಅವರು ಬೇಯಿಸ್ತಾ ಇದ್ದಾರೆ. ನಮ್ಮ ಮಾಮವ್ರ ಅಲ್ಲೇ ಟೇಸ್ಟ್ ನೋಡಾಯ್ತು. ಹೇಗಿದೆ ರಜಮ್ಮ ಟೇಸ್ಟ್? ನಾನ್ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ಮಾಡಕ್ಕೇನು ಕೆಲಸ ಇಲ್ವಾ? ಹುಡುಕಂಗೆ ಕೆಲಸ ಮಾಡಕ್ ಹಾಕಲ್ವಾ? ಎಲ್ಲ ಏನೇನ್ ಮಾಡ್ತಾವ್ರೆ ಏನೋ ಬರೀ ರೆಕಾರ್ಡ್ ಮಾಡಕ್ ಬಂದಿದೆಯಲ್ಲ ಇಲ್ಲಿ. ಹೋಗಿ ಕೆಲಸ ಮಾಡಕ್ ಹುಡುಕೊಂಡು. ಸೊ ಬೈಸ್ಕೊಂಡಾದ್ಮೇಲೆ ನಾನು ನಮ್ಮ ಮಗ ಹೊರಟಿದ್ದು ಜಾತ್ರೆ ಕಡೆಗೆ. ಎಲ್ಲರಿಗೂ ಕಣ್ಮರೆ ಮಾಡಿ ಹೊರಟಿದ್ವಿ, ಹೋಗ್ತಾ ಇದೀವಿ. ನನ್ನ ತಮ್ಮ ಏನ್ ಮಾತಾಡ್ತಾನೆ ನೋಡೋಣ. ನಾವು ಇಬ್ರು ಜಾತ್ರೆಗೆ ಹೋಗ್ತಾ ಇದೀವಿ, ಯಾರಿಗೂ ಗೊತ್ತಿಲ್ದಂಗೆ ಹೊರಟು. ಇಲ್ಲಿ ನೋಡಿ, ಇದು ಬಾಳೆಗೊನೆ ತಗೋ ಹೋಗ್ತಿದ್ದಾರೆ ಪೂಜೆಗೆ. ನೆಕ್ಸ್ಟು ಜಾತ್ರೆಗೆ ಹೋಗಿ ಬಂದ್ವಿ, ಆದ್ರೆ ತುಂಬಾ ರಶ್ ಇತ್ತು ಅಲ್ಲಿ. ಆಲ್ರೆಡಿ ಒಂದ್ ರೌಂಡ್ ನಮಗೇನು ದರ್ಶನ ಆಯ್ತು, ದೇವ್ರದ್ದು ದರ್ಶನ ಮುಗಿಸ್ಕೊಂಡು ಒಂದ್ ರೌಂಡ್ ಜಾತ್ರೆ ಒಳಗಡೆ ಹೋಗ್ತಾ ಇದ್ವಿ ನಡ್ಕೊಂಡು. ಸೊ ಅವಾಗ ತಗೊಂಡಿದ್ದು ನಾವು, ಜನ ಇರಲ್ಲ, ಆರಾಮಾಗಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡ್ ಬರ್ಬೋದು ಅಂದ್ಕೊಂಡು ಬಂದ್ವಿ. ಬಟ್ ಅಲ್ಲಿ ನೋಡಿದ್ರೆ ಭಯಂಕರ ರಶ್ ಇತ್ತು. ಸೊ ಹಾಗೆ ವ್ಯೂ ನೋಡಿಕೊಂಡು ಟೆಂಪಲ್ ಸುತ್ತಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ, ಓಕೆನಾ. ನೆಕ್ಸ್ಟು ನಮ್ಮ ಅತ್ತೆ, ನಮ್ಮ ದೊಡ್ಡತ್ತೆ, ನಮ್ಮ ಚಿಕ್ಕತ್ತೆ ತುಂಬ ಡೀಪ್ ಡಿಸ್ಕಷನಲ್ಲಿ ಮುಳುಗೋಗ್ಬಿಟ್ಟಿದ್ರು ಎಲ್ರಿಗೂ ಊಟ ಬಡಿಸಿ. ನೆಕ್ಸ್ಟ್ ಎಲ್ಲ ಟೆಂಪಲ್ಗೆ ಏನು 11:30 ನನಗೆ ಹೊರಡ್ತಾರೆ. 11:30 ಅನ್ನಂಗೆ ಹೊರಟ್ವಿ ನಾವು. 11:30 11 ಮುಕ್ಕಾಲು ಆಗಿತ್ತು ಎಕ್ಸಾಕ್ಟು. ಅಷ್ಟರೊಳಗೆ ಹೊರಟ್ವಿ. ನಮ್ಮೂರಿಂದ ಟೆಂಪಲ್ಗೆ ಹೋಗಿ, ಟೆಂಪಲಿಂದ ಮುತ್ಕೆ ಅಂತ ಇದೆ, ಆ ಊರಿಗೆ ಹೋಗಿದ್ದು. ಸೊ ಅಲ್ಲಿ ಲೈಟಿಂಗ್ಸ್ ಎಲ್ಲ ತೊಗೊಂಡು ಕ್ಲಿಪ್ಪಿಂಗ್ಸು ಹೋಗ್ತಾ ಇದ್ದೀವಿ ಆನ್ ದ ವೇನಲ್ಲಿ. ನಾವು ಆನ್ ದಿ ವೇ ಇದ್ವಿ. ಇಲ್ಲಿ ಬಾಯಿ ಬಿಗ್ದವ್ರಿದ್ರು, ಬಾಯಿ ಬಿಗ್ದವ್ರನ್ನ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾ ಇದ್ರು ವಾದ್ಯದ ಜೊತೆಗೆ. ನಾವು ಆಲ್ರೆಡಿ ದೇವ್ರನ್ನ ಕರ್ಕೊಂಡು ಬಂದ್ಬಿಡ್ತಿದ್ದಾರೆ, ಅರ್ಧ ದೂರಕ್ಕೆ ಬಂದ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡು ಅರ್ಜೆಂಟ್ ಸೊ ಅಲ್ಲಿ ಕರ್ಕೊಂಡು ಹೋಗಿ ನಾವು ಅವ್ರು ಸ್ವಲ್ಪ ಕಾಲು ಎಳಿತಾರೆ ವಿಡಿಯೋ
ನಾವು ಮುತ್ಕೆಯಿಂದ ಹೊರಟ್ವಿ ನಮ್ಮೂರಿಗೆ. ಅಲ್ಲಿ ಮತ್ತೆ ದೇವ್ರು ಬರುತ್ತಲ್ಲ, ಸೊ ಅಷ್ಟರೊಳಗೆ ನಾವು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಗಾಡೀಲಿ ಬಂದಿದ್ವಿ. ಸೊ ನಾವು ಅಲ್ಲಿಗೆ ಮತ್ತೆ ಸೊ ಇವಾಗ ರೀಚ್ ಆದ್ವಿ. ಸೊ ರೀಚ್ ಆದ್ಮೇಲೆ ಗಾಡಿ ಎಲ್ಲ ಪಾರ್ಕಿಂಗ್ ಮಾಡಿ ನಾವು ಕುತ್ಕೊಳ್ಳೋಣ ಅಂತ ಹೋಗ್ತಾ ಇದ್ವಿ. ಅಷ್ಟರೊಳಗಡೆ ನಮಗೆ ಶಾಕಿಂಗ್ ಇತ್ತು. ಏನಂತ ಅಂದ್ರೆ ನಮ್ಮ ಪಪ್ಪ ನಂಬಿಕೆ ಹೇಳೋಕ್ಕಿಂತ ಮುಂಚೆನೇ ಬಂದು ಕೂತ್ಬಿಟ್ಟಿದ್ರು. ಸೊ ನಾವು ಇಲ್ಲಿ ಕುತ್ಕೊಂಡು ಏನು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಮತ್ತೆ ಎಲ್ಲರೂ ಒಂದು ರೌಂಡ್ ಹೋಗಿ ಬರೋಣ ಅಂತ ಹಾಗೆ ಎಲ್ಲ ಹಾಯ್ ಹಾಯ್ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸುಮ್ಮನೆ ಸುತ್ತಾ ಇದ್ದೀವಿ ನೈಟಿಂದ ಸುತ್ತಾನೇ ಇದ್ದೀವಿ. ಇದು ನೈಟ್ ವ್ಯೂ ಆಗಿತ್ತು. ಹೊರಗಡೆ ಕೂರಿಸ್ಬೇಕಲ್ಲ, 3 ಸುತ್ತ ಆಯ್ತು.